ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಅವಹೇಳನ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಜಟಾಪಟಿ ಆರಂಭ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಈಗ ಫೈಟ್ ಶುರುವಾಗಿದೆ. ಎಂಎಲ್ಸಿ ಆಗಿರುವಂತಹ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಕ್ಕೆ, ಕಲ್ಲು ಎಸೆದಿದ್ದಕ್ಕೆ ಇದೀಗ ಕಾಂಗ್ರೆಸ್ ಧರಣಿ ಮಾಡ್ತಾ ಇದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಆಕ್ರೋಶ ಕೂಡ ಹೆಚ್ಚಳವಾಗ್ತಾ ಇದೆ. ಗವರ್ನರ್ ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಕಂಕನಾಡಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆಗೆ ಪೊಲೀಸರು ತಡೆ ಒಡ್ಡಿದ್ದಾರೆ. ಅದೇ ರೀತಿಯಾಗಿ ಪಾದಯಾತ್ರೆಯನ್ನ ತಡೆ ಒಡ್ಡಿದಂತಹ ಪೊಲೀಸರು ಮುಂದೆ ಸಾಗದಂತೆ ತಡೆ ಒಡ್ಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಗೋ ಬ್ಯಾಕ್ ಗವರ್ನರ್ ಅನ್ನುವಂತಹ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ನಾರಾಯಣ ಗುರುಗಳ ಸಂದೇಶವನ್ನು ಒಪ್ಪಿದ ಭೂಮಿ. ಇಲ್ಲಿ ಸತ್ಯ ಮತ್ತು ಅಹಿಂಸೆಯ ಜೀವನ ಮಾರ್ಗ ಮತ್ತು ಸತ್ಯ ಮತ್ತು ಅಹಿಂಸೆಯ ಚಳುವಳಿಯೇ ಒಂದಲ್ಲ ಒಂದು ಗೆಲ್ತದೆ. ಗಾಂಧಿಯೇ ಇಲ್ಲಿಯೂ ಕೂಡ ಗೆಲ್ಲೋದು, ನಾಥೂರಾಮ್ ಗೋಡ್ಸೆ ಅಲ್ಲವೇ ಅಲ್ಲ. ಅದಕ್ಕೋಸ್ಕರ ನಿಮ್ಮ ಹಿಂಸಾತ್ಮಕ ಕಲ್ಲು ಹೊಡೆಯುವುದು, ಕೊಲ್ಲುವ ಯಾವ ಪ್ರಕ್ರಿಯೆಗಳು ಇಲ್ಲಿ ವಿಫಲವಾಗ್ತದೆ. ನಾವು ಶಾಂತಿಯುತವಾಗಿ ಅದನ್ನು ವಿಫಲಗೊಳಿಸ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ ಹಾಗೂ ನಮ್ಮ ಬೆಂಗಳೂರು ನಗರದ ಪ್ರಜ್ಞಾವಂತ ನಿವಾಸಿಗಳು, ಇವತ್ತು ಕೆಲವೇ ದಿವಸಗಳ ಹಿಂದೆ ನಮ್ಮ ನಗರದಲ್ಲಿ ಕಾಂಗ್ರೆಸ್ ಪಕ್ಷವು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ವಿರುದ್ಧ ಏನು ಕೇಸನ್ನು ದಾಖಲು ಮಾಡಲಿಕ್ಕೆ ಅನುಮತಿಯನ್ನು ನೀಡಿರುವಂಥ ನಮ್ಮ ಸನ್ಮಾನ್ಯ ಗಣವೆತ್ತ ರಾಜ್ಯಪಾಲರ ತೀರ್ಮಾನದ ವಿರುದ್ಧ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮದಲ್ಲಿ ಆ ಭಾಷಣದಲ್ಲಿ ನಮ್ಮ ಸನ್ಮಾನ್ಯ ಐವಾನ್ ಡಿಸೋಜಾ ಅವರು ಆ ಸಂದರ್ಭಕ್ಕೆ ಅನುಚಿತ ಭಾಷಣವನ್ನು ಮಾಡಿದ್ದಾರೆ. ಹಾಗೂ ರಾಜ್ಯಪಾಲರು ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅದು ಅಸಂವಿಧಾನಿಕ, ಅದು ಸರಿಯಲ್ಲ, ಅದನ್ನು ಹಿಂದಕ್ಕೆ ಪಡಿಬೇಕು, ಪಕ್ಷಪಾತಿ ತೀರ್ಮಾನ ಅದು ಇತ್ಯಾದಿ ವಿಚಾರಗಳನ್ನು ನಾವು ಮನಗಟ್ಟಾಗಿ ತಿಳಿಸಿದ್ದೇವೆ. ಇದನ್ನೆಲ್ಲ ವಿಚಾರಗಳನ್ನು ನಮ್ಮ ಬಿಜೆಪಿ ಪಕ್ಷ ತಿಳ್ಕೊಂಡವರು ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಾಕಿಕೊಂಡಿರುವಂತಹ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಮತ್ತು ಅದರ ಅನುಷ್ಠಾನಕ್ಕೆ ಸಹಿಸಿಕೊಳ್ಳದ ಕಾಂಗ್ರೆಸ್ ಪಕ್ಷವು ಅಥವಾ ಬಿಜೆಪಿ ಪಕ್ಷವು ಈ ಒಂದು ಕಾರ್ಯಕ್ರಮದ ವಿರುದ್ಧ ಭಾಷಣವನ್ನು ಮಾಡಿರುವಂತಹ ಯಾವುದೇ ತಪ್ಪು ವಿಚಾರಗಳನ್ನು ಹೇಳದಿದ್ದರೂ ಕೂಡ ಅದನ್ನು ತಿರುಚಿ ಈಗ ತಪ್ಪಾಗಿ ಅರ್ಥೈಸಿ ಸನ್ಮಾನ್ಯ ಶ್ರೀ ಐವಾನ್ ಡಿಸೋಜರವರ ನಿವಾಸದ ಮೇಲೆ 2 ದಿವಸಗಳ ಹಿಂದೆ ರಾತ್ರಿ ಬಂದು ಅವರು ದಾಳಿಯನ್ನು ಮಾಡಿದ್ದಾರೆ. ನೇರವಾಗಿ ಬಿಜೆಪಿ ಪಕ್ಷ ಮಾಡಿದ್ದಾರೋ ಇಲ್ಲವೋ ವಿಚಾರ ಬೇಡ. ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅದನ್ನು ನಂತರ ಬಿಜೆಪಿ ಪಕ್ಷ ಸಮರ್ಥಿಸಿಕೊಂಡಿದೆ. ಆ ಕಾರಣದಿಂದ ಆ ಒಂದು ಸನ್ನಿವೇಶಕ್ಕೆ ಕಾರಣರು ಬಿಜೆಪಿ ಪಕ್ಷ ಖಂಡಿತ ಇದೆ, ಅದರ ಹಿನ್ನೆಲೆಯಲ್ಲಿ ಇದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬಹುದು. ನಾನು ಬಿಜೆಪಿ ಪಕ್ಷಕ್ಕಾಗಲಿ ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಹೇಳಿಕೆ ಒಂದೇ ವಿಚಾರ ಬಯಸ್ತೇನೆ. ನಮ್ಮ ಕರಾವಳಿಯಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ರಾಜಕೀಯ ವ್ಯವಸ್ಥೆ ಹೇಗಿತ್ತಂದ್ರೆ ರಾಜಕೀಯವಾಗಿ ರಾಜಕೀಯ ನಾಯಕರ ವಿರುದ್ಧ